ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಕಳೆದ 60 ವರ್ಷದಿಂದ ಇನ್ಫ್ಲೇಷನ್ ಯಾವ ರೀತಿ ಕಾಂಪೌಂಡ್ ಆಗ್ತಾ ಬರ್ತಾ ಇದೆ ಅಂತ. ಅಂದರೆ ನಮ್ಮ ಹತ್ರ 1960ಇಂದ ಇಲ್ಲಿವರೆಗೂ ಇನ್ಫ್ಲೇಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅನ್ನೋ ಡೇಟಾ ಇದೆ. ನೀವು ನೋಡ್ತಿರ್ಬೋದು ಇನ್ಫ್ಲೇಷನ್ ಎವ್ರಿ ಇಯರ್ ಯಾವ ರೀತಿ ಕಾಂಪೌಂಡ್ ಆಗ್ತಾ ಬೆಳೀತಾ ಇದೆ ಅಂತ. ಒಂದೊಂದು ಇಯರಲ್ಲಿ ಕಡಿಮೆನೂ ಕೂಡ ಆಗಿದೆ, ಬಟ್ ಸ್ಟಿಲ್ ಇವಾಗ ಎಷ್ಟಿದೆ 6.70 ಇದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 7% ಇನ್ಫ್ಲೇಷನ್ನು ಈಗ ಪ್ರೆಸೆಂಟ್ ಡೇಯಲ್ಲಿ ನಡೀತಾ ಇದೆ. ಆದರೆ ನಿಮಗೆ ಇದು ಒಂದು ಅರ್ಥ ಆಗಬೇಕು, ಈ ಇನ್ಫ್ಲೇಷನಿಂದ ಯಾರಿಗೆ ಏಟಾಗುತ್ತೆ ಅಂತ. ಇದರಲ್ಲಿ ಇನ್ಫ್ಲೇಷನಲ್ಲಿ ಯಾರಿಗೆ ತೊಂದರೆ ಆಗುತ್ತೆ ಅಂದರೆ ಶ್ರೀಮಂತರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇದು ಇನ್ಫ್ಲೇಷನ್ನು ತೊಂದರೆ ಮಾಡೋದು, ಇನ್ಫ್ಲೇಷನ್ ಎಫೆಕ್ಟ್ ಆಗೋದು ಮಿಡಲ್ ಕ್ಲಾಸ್ ಅವರಿಗೆ, ಬಡವರಿಗೆ ಮಾತ್ರ. ಶ್ರೀಮಂತರಿಗೆ ಇದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾಕಂದರೆ ಅವರು ಇನ್ಫ್ಲೇಷನಿಂದ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಮೊದಲು ಇನ್ಫ್ಲೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಫಾರ್ ಎಕ್ಸಾಂಪಲ್, ಒಂದು ಆ್ಯಪಲ್ನ ಬೆಲೆ ಇವತ್ತು 200 ರೂಪಾಯಿ ಪರ್ ಕೆಜಿ ಇದೆ ಅಂದ್ಕೊಳ್ಳಿ. ಅದು ಮುಂದಿನ ವರ್ಷ 7% ಇನ್ಕ್ರೀಸ್ ಆಗಿರುತ್ತೆ. ಅಂದರೆ ಇನ್ಫ್ಲೇಷನ್ ಎಷ್ಟಿದೆ, 7% ಇದೆ. 200 ರೂಪಾಯಿಗೆ ಪ್ಲಸ್ 7% ಮಾಡಿದ್ರೆ 214 ರೂಪಾಯಿ ಆಗುತ್ತೆ ಮುಂದಿನ ವರ್ಷ. ಅದ್ರ ಮುಂದಿನ ವರ್ಷ 214ಕ್ಕೆ ಮತ್ತೆ 7% ಮಾಡಿದ್ರೆ 228 ಆಗುತ್ತೆ. ಇದೇ ರೀತಿ ಇನ್ಫ್ಲೇಷನ್ನು ಕೂಡ ಕಾಂಪೌಂಡಿಂಗ್ ಆಗ್ತಾ ಹೋಗ್ತಿರುತ್ತೆ. 10 ವರ್ಷ ಆದಮೇಲೆ ಆ್ಯಪಲ್ ರೇಟ್ ಏನಾಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳಿ, ಯಾಕಂದರೆ ನನಗೂ ಕೂಡ ಗೊತ್ತಾಗಲಿ ನೀವು ವೀಡಿಯೋನ ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ ಇಲ್ವಾ ಅಂತ. ಇವಾಗ ನಮಗೆ ಗೊತ್ತಾಯಿತು ಇನ್ಫ್ಲೇಷನ್ ಇಯರ್ ಆನ್ ಇಯರ್ ಕಾಂಪೌಂಡ್ ಆಗುತ್ತೆ ಅಂತ. ಆದರೆ ಇದರಿಂದ ಶ್ರೀಮಂತರಿಗೆ ಯಾಕೆ ಏಟ್ ಬೀಳಲ್ಲ ಅಂದರೆ ನೀವು ವೀಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಆದರೆ ನನ್ನ ಕ್ವಶನ್ ಏನು, ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪ್ರಾಫಿಟ್ಟು ಈ ಇನ್ಫ್ಲೇಷನ್ ಲೆಕ್ಕದಲ್ಲಿ ಬೆಳೀತಾ ಇದೆಯಾ? ಅಥವಾ ನೀವೇನಾದರೂ ಜಾಬ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಜಾಬ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಸ್ಯಾಲ್ರಿನೂ ಕೂಡ ಈ ಇನ್ಫ್ಲೇಷನ್ ತಕ್ಕಾಗಿ ಬೆಳೀತಾ ಇದೆಯಾ ಇಲ್ಲ ಅಂತ ನೋಡಿ. ಇವತ್ತಿನ ಕಾಲದಲ್ಲಿ ಗೌರ್ಮೆಂಟ್ ನಿಮ್ಮಿಂದ ದುಡ್ಡು ತೊಗೊಳ್ತಾ ಇದೆ, ಬ್ಯಾಂಕ್ ನಿಮ್ಮನ್ನು ಲೂಟಿ ಮಾಡ್ತಾ ಇದೆ. ಹೇಗೆ ಗೊತ್ತಾ, ನೀವೇನಾದರೂ ದುಡ್ದಿರೋ ದುಡ್ಡನ್ನ ಬ್ಯಾಂಕಲ್ಲಿ ಇಡ್ತೀರಾ ಅಂದ್ಕೊಳ್ಳಿ. ನೀವು ತುಂಬ ಜನ ಬಡವರು, ಮಿಡಲ್ ಕ್ಲಾಸ್ ಜನ ಏನು ಮಾಡ್ತಾರೆ, ದುಡ್ದಿರೋ ದುಡ್ಡನ್ನ ಬ್ಯಾಂಕಲ್ಲಿ ಇಡ್ತಾರೆ. ಬ್ಯಾಂಕಲ್ಲಿ ಇಟ್ಟರೆ ನಿಮ್ಗೆ ಎಷ್ಟು ರಿಟರ್ನ್ ಸಿಗುತ್ತೆ? 3-4% ರಿಟರ್ನ್ ಸಿಗುತ್ತೆ. ತುಂಬ ಬ್ಯಾಂಕ್ಗಳಿದೆ 6-7% ರಿಟರ್ನ್ ಕೊಡುವಂಥದ್ದು. ನೀವೇನಾದರೂ ಅದನ್ನು ಗೂಗಲ್ ಮಾಡ್ಬೋದು. ಆದರೆ ಪಾಪ್ಯುಲರ್ಸ್ ಬ್ಯಾಂಕ್ ನೀವೇನಾದರೂ HDFC ಇಟ್ಟಿದ್ದೀರಾ, SBI ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಪಾಪ್ಯುಲರ್ ಬ್ಯಾಂಕ್ಸಲ್ಲಿ 3-4% ರಿಟರ್ನ್ಸ್ ಆಗುತ್ತೆ. ಅಂದರೆ ನಿಮ್ಮ 1 ಲಕ್ಷ ಇದ್ದಿದ್ದು ಮುಂದಿನ ವರ್ಷ 1,03,000, 4,000 ಈ ರೀತಿ ಆಯಿತು. 1,03,000 ಆಯಿತು ಅಂದ್ಕೊಳ್ಳಿ. ಆವಾಗ ನಿಮ್ಗೇನು ಅನಿಸುತ್ತೆ, ನಮ್ಮ ದುಡ್ಡು ಬೆಳೀತು. ಲಕ್ಷ ಇದ್ದಿದ್ದು 1,03,000 ಆಯಿತು ಅಂತ ನೀವು ಅನ್ಕೋತೀರ. ಆದರೆ ಇನ್ಫ್ಲೇಷನ್ ಎಷ್ಟಿದೆ? 7% ಇದೆ. 7% ಅಂದರೆ ನಿಮ್ಗೆ ಅಗೇನ್ ನಿಮ್ಮ ದುಡ್ಡು ಬೆಳೆದ್ರೂ ಕೂಡ ನಿಮ್ಗೆ 4,000 ಲಾಸ್ ಆಯಿತು. ಇನ್ಫ್ಲೇಷನ್ ಇರೋದು 7,000, ನಿಮ್ಗೆ ರಿಟರ್ನ್ ಸಿಕ್ಕಿರೋದು 3,000, ಮತ್ತು 4,000 ನಿಮ್ಗೆ ಲಾಸ್ ಆಯಿತು. ಯಾಕಂದರೆ ಇನ್ಫ್ಲೇಷನ್ನು ಗೊತ್ತಾಗದೇ ಇರೋವಾಗಿ ನಿಮ್ಮ ದುಡ್ಡನ್ನು ಕದೀತಾ ಇದೆ. ಬಡವರಿಗೆ ಮತ್ತು ಮಿಡಲ್ ಕ್ಲಾಸ್ ಅವ್ರಿಗೆ ದೊಡ್ಡ ಕಳ್ಳ ಯಾರು ಅಂದರೆ ಇನ್ಫ್ಲೇಷನ್ ನಿಮ್ಗೆ ಗೊತ್ತಾಗದೇ ಇರೋ ಕದೀತಾ ಇರುತ್ತೆ. ಅದು ಕದೀತಾ ಇದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಆದರೆ ಆ್ಯಕ್ಚುಯಲ್ ಎಫೆಕ್ಟು ನಿಮಗೆ ಗೊತ್ತಾಗುತ್ತೆ. ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಟರೆ ನಿಮ್ಮ ದುಡ್ಡು ಜಾಸ್ತಿ ಆಗೋದಲ್ಲ, ಇನ್ನೂ ಕಡಿಮೆ ಆಗ್ತಾ ಇದೆ, ನಿಮ್ಗೆ ಇನ್ನೂ ಲಾಸ್ ಆಗ್ತಾ ಇದೆ ಅಂತ. ಎಲ್ಲರೂ ಹೇಳ್ತಾರಲ್ಲ, ದುಡ್ಡು ಇಟ್ಕೋ, ದುಡ್ಡನ್ನ ಸೇವ್ ಮಾಡಿ ಇಟ್ಕೋ, ಮುಂದೆ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಅಂತ. ದುಡ್ಡು ಯಾವುದೇ ರೀತಿ ಒಂದು ವಸ್ತು ಅಲ್ಲ, ನೀವು ಸೇವ್ ಮಾಡಿ ಇಟ್ಕೊಳ್ಳೋವಂಥದ್ದು. ಯಾಕಂದರೆ ದುಡ್ಡಿನ ವ್ಯಾಲ್ಯೂ ಎವ್ರಿ ಡೇ ಡಿಕ್ರೀಸ್ ಆಗ್ತಾ ಇರುತ್ತೆ. ಎವ್ರಿ ಡೇ ತನ್ನ ವ್ಯಾಲ್ಯೂನ ಕಳ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನೀವು ದುಡ್ಡನ್ನ ಸೇವ್ ಮಾಡೋಕ್ಕೆ ಹೋಗ್ಬಾರ್ದು. ಸೇವ್ ಮಾಡ್ತಾ ಇದ್ರೆ ಅಂದರೆ ಒಳ್ಳೆಯದು. ನಾನು ನಿಮ್ಗೆ ಏನು ಹೇಳ್ತಾ ಇಲ್ಲ, 1 ರೂಪಾಯಿನೂ ಕೂಡ ಸೇವ್ ಮಾಡೋಕ್ಕೆ ಹೋಗಬೇಡಿ ಅಂತ. ಸೇವ್ ಮಾಡೋದು ಒಳ್ಳೆಯದು. ನಿಮ್ಮ ಎಮರ್ಜೆನ್ಸಿಗೆ ಏನಾದರೂ ಫಂಡ್ ಬೇಕಾಗಿದ್ದರೆ ಸೇವಿಂಗ್ ಅಕೌಂಟಲ್ಲಿ ಇರಬೇಕು. ಇನ್ನು ಉಳಿದಿರೋ ದುಡ್ಡೆಲ್ಲನೂ ನೀವು ಇನ್ವೆಸ್ಟ್ ಮಾಡಬೇಕು. ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ, ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ 2 ರೀತಿ ಗ್ರೋತ್ ಇರುತ್ತೆ. ಒಂದು ಲೀನಿಯರ್ ಗ್ರೋತ್, ಇನ್ನೊಂದು ಕಾಂಪೌಂಡೆಡ್ ಗ್ರೋತ್. ಇದನ್ನು ನಾವು ಎಕ್ಸ್ಪಾನ್ಷಿಯಲ್ ಗ್ರೋತ್ ಅಂತಲೂ ಕರಿತೀವಿ. ಈ ಲೀನಿಯರ್ ಗ್ರೋತ್ ಎಲ್ಲಿ ಸಿಗುತ್ತೆ ಅಂದರೆ, ನೀವೇನಾದರೂ ಫಿಕ್ಸ್ಡ್ ರಿಟರ್ನ್ ಬರುವಂಥ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಲೈಕ್ FD ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. FD ನಾರ್ಮಲಾಗಿ ಎಷ್ಟು ರಿಟರ್ನ್ ಸಿಗುತ್ತೆ? 7% ಸಿಗುತ್ತೆ. ಇದನ್ನು ನಾವು ಲೀನಿಯರ್ ಗ್ರೋತ್ ಅಂತೀವಿ. ಇಲ್ಲಿ ನಿಮಗೆ ರಿಟರ್ನ್ ಫಿಕ್ಸ್ ಇರುತ್ತೆ. ನೀವು ಯಾವುದಾದ್ರೂ ಒಂದು ಗೌರ್ಮೆಂಟ್ ಬಾಂಡ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಯಾವುದಾದ್ರೂ ಒಂದು ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅಲ್ಲಿ ಫಿಕ್ಸ್ಡ್ ರಿಟರ್ನ್ ಸಿಗ್ತಾ ಇರುತ್ತೆ ಅಂದ್ಕೊಳ್ಳಿ. ಈ ಥರ ಫಿಕ್ಸ್ಡ್ ರಿಟರ್ನ್ ಸಿಕ್ಕಾಗ ಅಲ್ಲಿ ರಿಟರ್ನು ವೊಲೆಟೈಲ್ ಆಗಲ್ಲ, ಯಾಕಂದರೆ ನಿಮ್ಮ ಇಂಟ್ರೆಸ್ಟು ಫಿಕ್ಸ್ ಇರುತ್ತೆ. ಫಿಕ್ಸ್ ಇದ್ದಾಗ ನಿಮಗೆ ಅಲ್ಲಿ ಲೀನಿಯರ್ ಗ್ರೋತ್ ಸಿಗುತ್ತೆ. ಇನ್ನು ಕಾಂಪೌಂಡಿಂಗ್ ಗ್ರೋತ್ ಅಂದರೆ, ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ. ಅಲ್ಲಿ ಮೇಲೆ ಕೆಳಗೆ ಆಗ್ತಿರುತ್ತೆ. ಎಂಡ್ ಆಫ್ ದ ಡೇ ಲಾಂಗ್ ಟರ್ಮಲ್ಲಿ ದುಡ್ಡು ಬೆಳೆಯುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು 10 ವರ್ಷ, 15 ವರ್ಷ, 20 ವರ್ಷ ಬಿಟ್ಟಾಗ ನಿಮ್ಮ ದುಡ್ಡು ಗ್ರೋತ್ ಆಗುತ್ತೆ. ಆದರೆ ನಿಮ್ಗೆ ರಿಟರ್ನು 12%, 14%, 16% ಈ ರೀತಿ ಅಲ್ಲಿ ಇಂಟ್ರೆಸ್ಟ್ನ ಇಷ್ಟೇ ಬರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಇಂಟ್ರೆಸ್ಟು ವೊಲೆಟೈಲ್ ಆಗ್ತಿರುತ್ತೆ. ಇದನ್ನು ನಾವು ಕಾಂಪೌಂಡಿಂಗ್ ಗ್ರೋತ್ ಅಂತ ಕರಿತೀವಿ. ಇದನ್ನು ನಾವು ಎಕ್ಸ್ಪಾನ್ಷಿಯಲ್ ಗ್ರೋತ್ ಅಂತಲೂ ಕರಿತೀವಿ. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಲೀನಿಯರ್ ಗ್ರೋತ್ಕಿಂತ ಕಾಂಪೌಂಡಿಂಗ್ ಗ್ರೋತಲ್ಲಿ ನಿಮಗೆ ರಿಟರ್ನು ಜಾಸ್ತಿ ಸಿಗುತ್ತೆ, ನಿಮ್ಮ ವೆಲ್ತ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಆದರೆ ನನ್ನ ಕ್ವಶನ್ ಏನು ಅಂದರೆ, ನಿಮಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ದುಡ್ಡು ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ? ನಿಮ್ಗೆ ಗೊತ್ತಿರಬೇಕಲ್ಲ. ನೀವು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ನಿಮ್ಮ ದುಡ್ಡು ಅಟ್ಲೀಸ್ಟ್ ಡಬಲ್ ಆಗಬೇಕು ಅಂದರೆ ಎಷ್ಟು ವರ್ಷ ಹಿಡಿಯುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ಇದನ್ನು ತಿಳ್ಕೊಂಡ್ರೆ ನೀವು ಸುಮ್ಮನೆ ಎಲ್ಲಿ ಬೇಕಾದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಇದನ್ನು ತಿಳ್ಕೊಬೇಕಂದ್ರೆ ನೀವು ರೂಲ್ ಆಫ್ 72 ಅನ್ನೋ ಒಂದು ರೂಲ್ನ ಕಲಿಬೇಕು. ಇದೇನು ಮ್ಯಾಥಮೆಟಿಕ್ ಕ್ಲಾಸ್ ಅಲ್ಲ, ಅಷ್ಟು ದೊಡ್ಡ ಫಾರ್ಮುಲಾ ಏನಿಲ್ಲ. ಇದು 1 ಸೆಕೆಂಡಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ರೂಲ್ ಆಫ್ 72 ಅಂದರೆ 72 ಡಿವೈಡೆಡ್ ಬೈ ನಿಮ್ಗೆ ಎಷ್ಟು % ರಿಟರ್ನ್ ಬರುತ್ತಲ್ಲ
ಅದನ್ನು ಡಿವೈಡ್ ಮಾಡಿದರೆ ನಿಮ್ಮ ದುಡ್ಡು ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅನ್ನೋದು ಇದು ಹೇಳುತ್ತೆ. ಇನ್ನು 1,00,000 ಆದರೂ ಹಾಕಿರಿ, 1 ಕೋಟಿ ಆಗಿದ್ರೂ ಹಾಕಿರಲಿ, ಇಲ್ಲಿ ಅಮೌಂಟ್ ಮ್ಯಾಟ್ರ್ ಆಗಲ್ಲ, ರಿಟರ್ನ್ ಮ್ಯಾಟ್ರ್ ಆಗುತ್ತೆ, ಇಂಟ್ರೆಸ್ಟ್ ಮ್ಯಾಟ್ರ್ ಆಗುತ್ತೆ. 72 ಡಿವೈಡೆಡ್ ಬೈ ನಿಮ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದನ್ನು ಮಾಡಿದ್ರೆ ನಿಮ್ಮ ದುಡ್ಡು ಎಷ್ಟು ವರ್ಷಕ್ಕೆ ಒಂದ್ಸಲಿ ಡಬಲ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನೀವೇನಾದರೂ FD ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಎಷ್ಟು ಸಿಗುತ್ತೆ, 7% ರಿಟರ್ನ್ ಸಿಗುತ್ತೆ. 72 ಡಿವೈಡೆಡ್ ಬೈ 7 ಮಾಡಿದ್ರೆ 10 ಇಯರ್ಸ್ ಬಂತು, ಅಂದರೆ ನಿಮ್ಮ ದುಡ್ಡು ಡಬಲ್ ಆಗೋದಕ್ಕೆ 10 ವರ್ಷ ಬೇಕು FDಲಿ. ಅದೇ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, 14% ರಿಟರ್ನ್ ಸಿಗ್ತಾ ಇದೆ ಅಂದರೆ 72 ಡಿವೈಡೆಡ್ ಬೈ 14 ಮಾಡಿದ್ರೆ ಎಷ್ಟು ಬಂತು, 5 ವರ್ಷ. 5 ವರ್ಷಕ್ಕೊಂದ್ಸಲ ನಿಮ್ಮ ದುಡ್ಡು ಡಬಲ್ ಆಗುತ್ತೆ. ಅದೇ ಏನಾದರೂ ನಿಮ್ಗೆ ಒಂದು 30% ರಿಟರ್ನ್ ಸಿಗ್ತಾ ಇದೆ, ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಆವಾಗ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅಂದರೆ 72 ಡಿವೈಡೆಡ್ ಬೈ 36 ಮಾಡಿದ್ರೆ ನಿಮ್ಮ ದುಡ್ಡು 2 ವರ್ಷಕ್ಕೊಂದ್ಸಲಿ ಡಬಲ್ ಆಗುತ್ತೆ. ಶ್ರೀಮಂತರು ಎವ್ರಿ ಡೇ ತಮ್ಮ ದುಡ್ಡು ಡಬಲ್ ಮಾಡೋದ್ರಲ್ಲಿ ಫೋಕಸ್ ಮಾಡ್ತಿರ್ತಾರೆ. ಶ್ರೀಮಂತರು ಆಡೋ ಆಟ ಗೇಮ್ ಆಫ್ ಡಬ್ಲಿಂಗ್. ಶ್ರೀಮಂತರು ಬರೀ ಈ ಡಬ್ಲಿಂಗ್ ಗೇಮಲ್ಲಿ ಫೋಕಸ್ ಮಾಡ್ತಾ ಇರ್ತಾರೆ. ಅಂದರೆ ತಮ್ಮ ವೆಲ್ತ್ನ ಡಬಲ್ ಮಾಡ್ತಾ ಹೋಗೋದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಟೈಮಲ್ಲಿ ತಮ್ಮ ವೆಲ್ತ್ನ ಡಬಲ್ ಮಾಡ್ತಾ ಹೋಗೋದು. ಇದನ್ನು ನಾವು ಡಬ್ಲಿಂಗ್ ಗೇಮ್ ಅಂತ ಕರಿತೀವಿ. ಇದು ಆ್ಯಕ್ಚುಯಲ್ ರಿಯಲ್ ವರ್ಲ್ಡಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನೀವೇನಾದರೂ ಯಾವುದಾದ್ರೂ ಒಂದು ಶ್ರೀಮಂತ ವ್ಯಕ್ತಿನ ತಗೊಳ್ಳಿ, ಅವ್ನು ಶ್ರೀಮಂತ ಹೇಗಾಗಿರ್ತಾನೆ ಅಂದರೆ ಅಫ್ಕೋರ್ಸ್ ಅವ್ನು ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಅವ್ನು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂದರೆ ನೀವು ಯಾವುದೇ ಬಿಸ್ನೆಸ್ ಮ್ಯಾನ್ನ ಕೇಳಿ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರನ್ನಾದ್ರೂ ನೀವು ಕೇಳಿ, ಅವ್ರು ಏನು ಹೇಳ್ತಾರೆ ಅಂದರೆ ಕಡಿಮೆ ಅಂದರೂ ನಾನು ಇನ್ವೆಸ್ಟ್ಮೆಂಟಿಗೆ, ನನ್ನ ಕ್ಯಾಪಿಟಲ್ಗೆ 2-3% ಆದರೂ ರಿಟರ್ನ್ ಸಿಗಬೇಕು, ಇಲ್ಲ ಅಂದರೆ ನಾನು ದಂಧೆ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ನಾರ್ಮಲಾಗಿ 2-3% ಸಿಕ್ಕೇ ಸಿಗುತ್ತೆ. ನೀವು ಯಾರಾದರೂ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಈ ವಿಡಿಯೋ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. 2-3% ಇದು ತಿಂಗಳಿಗೆ ಅಂದರೆ ವರ್ಷಕ್ಕೆ 24-36% ರಿಟರ್ನ್ ಸಿಗುತ್ತೆ. ಇಷ್ಟು ಒಬ್ಬ ಆವ್ರೇಜ್ ಬಿಸ್ನೆಸ್ ಮ್ಯಾನ್ಗಂತೂ ಸಿಕ್ಕೇ ಸಿಗುತ್ತೆ ಬಿಸ್ನೆಸ್ ಮಾಡೋದು, ಅದು ಅವ್ರಿಗೆ ಗೊತ್ತಿರುತ್ತೆ. ನಿಮ್ಮ ದುಡ್ಡು ಎವ್ರಿ 2 ಇಯರ್ಸ್ಗೆ ಒಂದ್ಸಲ ಡಬಲ್ ಮಾಡ್ಕೊಂಡು ಹೋಗ್ತಾ ಇದೆ. ನೀವೇನಾದರೂ 1 ಕೋಟಿ ಕ್ಯಾಪಿಟಲ್ ಇಟ್ಕೊಂಡು ಬಿಸ್ನೆಸ್ನ ಶುರು ಮಾಡಿದ್ದೀರಾ ಅಂದ್ಕೊಳ್ಳಿ, ನಿಮಗೆ ಚೆನ್ನಾಗಿ ಫೈನಾನ್ಷಿಯಲ್ ನಾಲೆಜ್ ಇದೆ, ನಿಮಗೆ ಗೊತ್ತಿದೆ ಎವ್ರಿ 2 ಇಯರ್ಸ್ಗೆ ನನ್ನ ದುಡ್ಡು ಡಬಲ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನೀವೇನು ಮಾಡಿದ್ದೀರಾ, 1 ಕೋಟಿ ಕ್ಯಾಪಿಟಲ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ದೀರಾ, ನಿಮಗೆ 36% ಇಯರ್ ಆನ್ ಇಯರ್ ರಿಟರ್ನ್ ಸಿಗ್ತಾ ಇದೆ. ರಿಟರ್ನ್ ಮೀನ್ಸ್ ಪ್ರಾಫಿಟ್ ಬರ್ತಾ ಇದೆ. ಇವಾಗ ನಿಮಗೆ 30 ವರ್ಷ ಇದೆ, 30 ವರ್ಷದಲ್ಲಿ ನಿಮಗೆ ಹತ್ರ 1 ಕೋಟಿ ಕ್ಯಾಪಿಟಲ್ ಇದೆ. ನಿಮಗೆ 50 ವರ್ಷ ಆಗುವಷ್ಟರಲ್ಲಿ ದುಡ್ಡು ಎಷ್ಟಾಗಿರುತ್ತೆ? ಇವಾಗ 1 ಕೋಟಿ ಇದೆ, 50 ವರ್ಷ ಅನ್ನುವಷ್ಟರಲ್ಲಿ ನಿಮ್ಮ ದುಡ್ಡು ಎಷ್ಟಾಗಿರುತ್ತೆ? ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಪಾರ್ಟು. ನಿಮ್ಮ ಫೋಕಸ್ ಪೂರ್ತಿ ಇಲ್ಲೇ ಬೇಕು. ನನಗೆ 30ನೇ ವರ್ಷಕ್ಕೆ 1 ಕೋಟಿ ಇದೆ, ನಮಗೆ ಎವ್ರಿ 2 ಇಯರ್ಸ್ಗೋಸ್ಕರ ಡಬಲ್ ಆಗುತ್ತೆ ಅಂತ ಗೊತ್ತು. 30ನೇ ವರ್ಷ 1 ಕೋಟಿ ಇದೆ, 31ನೇ ವರ್ಷ ಬಿಡಿ, 32ನೇ ವರ್ಷಕ್ಕೆ 2 ಕೋಟಿ, 34ನೇ ವರ್ಷಕ್ಕೆ 4 ಕೋಟಿ, 36ನೇ ವರ್ಷಕ್ಕೆ 8 ಕೋಟಿ, 38ನೇ ವರ್ಷಕ್ಕೆ 16 ಕೋಟಿ, 40ನೇ ವರ್ಷಕ್ಕೆ 32 ಕೋಟಿ, 42ನೇ ವರ್ಷಕ್ಕೆ 64 ಕೋಟಿ, 44ನೇ ವರ್ಷಕ್ಕೆ 128 ಕೋಟಿ. ನೀವೇನು ಅನ್ಕೋಬೋದು, ಏನು ಹೇಳ್ತಾ ಇದ್ದೀರಾ ನೀವು ಅಂತ. ಇದು ಏನೂ ಅಲ್ಲ, ಇದು ರಿಯಲ್ ಆ್ಯಕ್ಚುಯಲ್ ವರ್ಲ್ಡಲ್ಲಿ ನಡೀತಾ ಇರೋದು. ಇದು ಯಾವುದೇ ರೀತಿ ಇಷ್ಟು ಲಕ್ಷ ಹಾಕಿದ್ರೆ ಅಷ್ಟು ಕೋಟಿ ಬರುತ್ತೆ, ಅಷ್ಟು ಲಕ್ಷ ಹಾಕಿದ್ರೆ ಇಷ್ಟು ಕೋಟಿ ಬರುತ್ತೆ ಅನ್ನೋದಲ್ಲ. ಇದು ಆ್ಯಕ್ಚುಲ್ ಆಗಿ ಪ್ಯೂರ್ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇರೋದು. ಇದು ರಿಯಲ್ ವರ್ಲ್ಡಲ್ಲೂ ವರ್ಕ್ ಆಗುತ್ತೆ. ನೀವು ಅನ್ಕೋತಿರ್ಬೋದು ಏನಿದು 64 ಕೋಟಿಯಿಂದ 128 ಕೋಟಿಗೆ ಒಮ್ಮೆಗೆ ಜಂಪ್ ಆಯ್ತಲ್ಲ ಅಂತ. ಇದು ಯಾವುದೇ ರೀತಿ ಜಂಪ್ ಅಲ್ಲ. ಈಗ 1 ಕೋಟಿಯಿಂದ 2 ಕೋಟಿ ಏನು ಜಂಪ್ ಆಯ್ತಲ್ಲ, ಅದೇ ಡಬಲೇ ಇಲ್ಲಾಗಿರೋದು. ನಿಮಗೆ 1 ಕೋಟಿಯಿಂದ 2 ಕೋಟಿ ಜಂಪ್ ಆದಾಗ ನಿಮ್ಗೆ ಏನು ಅನ್ನಿಸ್ತಿಲ್ಲ, 2ರಿಂದ 4 ಆದಾಗಲೂ ನಿಮ್ಗೆ ಏನು ಅನ್ನಿಸ್ತಿಲ್ಲ, ಯಾಕಂದರೆ ಆ ನಂಬರ್ಸು ನಿಮ್ಗೆ ಅರ್ಥ ಆಗ್ತಿದೆ. ಇದು 64ರಿಂದ 128 ಕೋಟಿ ಜಂಪ್ ಆದಾಗ ನಿಮಗೆ ಅದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ, ಯಾಕಂದರೆ ನಿಮ್ಮ ಇಮ್ಯಾಜಿನ್ಗೂ ಮೀರಿ ರಿಟರ್ನಲ್ಲಿ ಸಿಗ್ತಾ ಇದೆ. ಎಲ್ಲಿವರೆಗೂ ನಿಮ್ಮ ನಂಬರ್ಸ್ ಅರ್ಥ ಆಗುತ್ತಲ್ಲ ಅಲ್ಲಿವರೆಗೂ ನಿಮ್ಗೆ ಗೇಮ್ ಅರ್ಥ ಆಗುತ್ತೆ. ಯಾವಾಗ ನಿಮ್ಮ ಊಹೆಗೂ ಮೀರಿದ ರಿಟರ್ನ್ ಸಿಗುತ್ತಲ್ಲ ಆವಾಗ ನಿಮ್ಗೆ ಇಂಪಾಸಿಬಲ್ ಅನಿಸುತ್ತೆ. ಇದು ಯಾವುದೇ ರೀತಿ ಇಂಪಾಸಿಬಲ್ ಇಲ್ಲ. ಇಂಪಾಸಿಬಲ್ ಈಸ್ ಜಸ್ಟ್ ಒಪಿನಿಯನ್, ಇದು ಪಾಸಿಬಲ್ ಇದೆ. ಇವಾಗ 44ನೇ ವರ್ಷಕ್ಕೆ 128 ಕೋಟಿ, 46ನೇ ವರ್ಷಕ್ಕೆ 256 ಕೋಟಿ, ಸೀದಾ ಡಬಲ್ ಆಯಿತು. 48ನೇ ವರ್ಷಕ್ಕೆ 512 ಕೋಟಿ, 50ನೇ ವರ್ಷಕ್ಕೆ 1024 ಕೋಟಿ. ಇದು ಎಲ್ಲಿಂದ ಸ್ಟಾರ್ಟಿಂಗ್ ಫ್ರಮ್ 1 crore. 1 crore ಶುರು ಮಾಡಿದ್ದು 1024 ಕೋಟಿ ಆಯಿತು ಜಸ್ಟ್ 20 ಇಯರ್ಸಲ್ಲಿ. ಇದು ಜಸ್ಟ್ 20 ಇಯರ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಪೇಷನ್ಸ್ ತುಂಬ ಬೇಕಾಗಿರುತ್ತೆ. ಪೇಷನ್ಸ್ಗಿನ ಕರೇಜ್ ತುಂಬ ಮುಖ್ಯ ಆಗಿರುತ್ತೆ. ಈಗ ನೀವು ನೋಡಿ 2 ಕೋಟಿಯಿಂದ 4 ಕೋಟಿ ಆದಾಗಲೇ ನೀವು ಅಲ್ಲೇ ಒಂದು ಟ್ರಿಪ್ಗೆ ಹೋಗೋಕೆ ಶುರು ಮಾಡಿದ್ರಿ, ಅಲ್ಲೇ ಕಾರ್ ತೊಗೊಳಕ್ಕೆ ಶುರು ಮಾಡಿದ್ರಿ, ಅಲ್ಲೇ ನಿಮ್ಮ ದುಡ್ಡನ್ನ ಖರ್ಚು ಮಾಡೋಕ್ಕೆ ಶುರು ಮಾಡಿದ್ರಿ ಅಂದರೆ ನಿಮ್ಮ ದುಡ್ಡು ಗ್ರೋತೇ ಹಾಕಾಗಲ್ಲ. ನಿಮ್ಗೆ ಏನಾದರೂ ಗ್ರೋತ್ ಆಗಬೇಕು ಅಂದರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಲಾಂಗ್ ಟರ್ಮ್ವರೆಗೂ ತಡೆದು ಕೂತ್ಕೋಬೇಕು. ಬಿಸ್ನೆಸ್ಸಲ್ಲಿ ದುಡ್ಡು ಹಾಕಿ ಸುಮ್ಮನೆ ಕೂತ್ಕೋಬೇಕು, ಅದು ಮೇಲೆ ಹೋಯ್ತಾ ಕೆಳಗೆ ಹೋಯ್ತಾ ಈ ರೀತಿ ನೋಡ್ತಾ ಇರ್ಬೋದು. ನೀವು ಲಾಂಗ್ ಟರ್ಮಲ್ಲಿ ಕೂತ್ಕೋಬೇಕು, ಆವಾಗ ನಿಮಗೆ ಒಂದು ದೊಡ್ಡ ವೆಲ್ತ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಇವಾಗ ನಿಮ್ಗೆ ಆನ್ಸರ್ ಸಿಕ್ಕಿರ್ಬೋದು ಅನ್ಕೋತೀನಿ, ಇನ್ಫ್ಲೇಷನಿಂದ ಶ್ರೀಮಂತರು ತಮ್ಮನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಈಗ ಇನ್ಫ್ಲೇಷನ್ ಇವ್ರನ್ನ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಇನ್ಫ್ಲೇಷನ್ ಇರೋದು 7%, ಇವರು ರಿಟರ್ನ್ ಬರ್ತಾ ಇದ್ದಾರೆ ಅಷ್ಟರಲ್ಲಿ 36%, ಅಂದರೆ 5 ಪಟ್ಟು ಜಾಸ್ತಿ ಇದೆ. ಇನ್ಫ್ಲೇಷನ್ ಏನಾದರೂ 1 ಹೆಜ್ಜೆ ಇಟ್ಟರೆ ಶ್ರೀಮಂತ 5 ಹೆಜ್ಜೆ ಮುಂದೆ ಇಡ್ತಾ ಇದ್ದಾನೆ. ಇನ್ಫ್ಲೇಷನ್ ಕೈಗೆ ಅವ್ನು ಸಿಗೋದೇ ಇಲ್ಲ. ಇನ್ಫ್ಲೇಷನ್ ಕೈಗೆ ಸಿಗೋದು ಯಾರು? ನಾವು ಇನ್ಫ್ಲೇಷನ್ಕಿಂತ ಕಡಿಮೆ ರಿಟರ್ನ್ ನೋಡ್ತಾ ಇರೋರು. ನಮ್ಮನ್ನೇ ಇನ್ಫ್ಲೇಷನು ಅಪ್ಪಳಿಸುತ್ತೆ, ನಮ್ಮ ಮೇಲೇ ಇನ್ಫ್ಲೇಷನ್ ಅಟ್ಯಾಕ್ ಮಾಡೋದು. ನಮಗೆ ಮಾತ್ರ ಇದರಿಂದ ಪ್ರಾಬ್ಲಮ್ ಆಗೋದು, ಶ್ರೀಮಂತರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಅವರು ಇನ್ಫ್ಲೇಷನ್ನು ಕೂಡ ಬೀಟ್ ಮಾಡಿ ಹೋಗ್ತಾ ಇದ್ದಾರೆ, ಬೀಟ್ ಮಾಡುವಂತಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತಿನ ಕಾಲದಲ್ಲಿ ಇನ್ವೆಸ್ಟಿಂಗ್ ಅನ್ನೋದು ಒಂದು ಚಾಯ್ಸಾಗಿ ಉಳಿದಿಲ್ಲ, ನಾನು ಮಾಡ್ತೀನಿ ನೀನು ಮಾಡಬೇಡ ಅನ್ನೋ ಹಾಗೆ.
ಇದು ಒನ್ ಆ್ಯಂಡ್ ಓನ್ಲಿ ಒಂದು ಆಪ್ಷನ್ ಆಗಿ ಉಳಿದಿದೆ. ನೀವೇನಾದರೂ ಆ್ಯಕ್ಚುಲಾಗಿ ಶ್ರೀಮಂತ ಆಗಲೇಬೇಕು, ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಒಬ್ಬ ಮಿಲಿಯನರ್ ಆಗಲೇಬೇಕು ಅಂದರೆ ಯು ಹ್ಯಾವ್ ನೋ ಚಾಯ್ಸ್. ನೀವು ಬಿಸ್ನೆಸ್ ಆದರೂ ಮಾಡಬೇಕು, ಇಲ್ಲ ಇನ್ವೆಸ್ಟ್ಮೆಂಟ್ ಆದರೂ ಮಾಡಬೇಕು. ಬಿಸ್ನೆಸ್ ಮಾಡಿದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತಲ್ಲ, ಇನ್ವೆಸ್ಟ್ಮೆಂಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ನೀವು ಮಾಡಲೇಬೇಕು, ಅದರ್ವೈಸ್ ನೋ ಆಪ್ಷನ್. ದುರಾದೃಷ್ಟ ಏನು ಅಂದರೆ ಇದನ್ನು ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ನಮಗೆ ಕಲಿಸ್ಕೊಡಲ್ಲ. ಅಲ್ಲಿ ಬರೀ ಮಾರ್ಕ್ಸ್ ತೆಗೆಯೋದನ್ನು ಕೊಡ್ತಾರೆ ಹೊರತು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಫೈನಾನ್ಷಿಯಲ್ ರಿಲೇಟೆಡ್ ಏನೂ ಕಲಿಸ್ಕೊಡಲ್ಲ. ನೀವೇನಾದರೂ ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಅಂತ ನನ್ನನ್ನೇನಾದರೂ ಕೇಳಿದ್ರೆ ನನಗೆ ತುಂಬ ಇಷ್ಟವಾಗಿರೋ ಸಬ್ಜೆಕ್ಟು ಫೈನಾನ್ಷಿಯಲ್ ಎಜುಕೇಷನ್. ಯಾಕಂದರೆ ಇದನ್ನು ಎಲ್ಲಿ ಕಲಿಸ್ಕೊಡಲ್ಲ. ಆದರೆ ನಮ್ಮ ಜೀವನಕ್ಕೆ ಇದೇ ಬೇಕು, ಇದಿಲ್ಲದೆ ಇದ್ದರೆ ನಮ್ಮ ಜೀವನನೇ ನಡೆಯಲ್ಲ, ನಾವು ಶ್ರೀಮಂತರಾಗೋಕ್ಕೆ ಆಗಲ್ಲ. ಸುಮ್ಮನೆ ಎಲ್ಲಾದರೂ ಒಂದು ರೀಲ್ಸ್ ನೋಡ್ತಾ 1 ಗಂಟೆ ಟೈಮ್ ಪಾಸ್ ಮಾಡಿರ್ತೀರ. ಇಂಥ ವೀಡಿಯೋಗಳಿಗೆ ಟೈಮ್ ಕೊಡಿ. ತುಂಬ ಜನ ಈ ವಿಡಿಯೋನ ಫುಲ್ಲಾಗೇ ನೋಡೋಕ್ಕೆ ಹೋಗಲ್ಲ. ಸ್ಟಾರ್ಟಿಂಗ್ 1 ನಿಮಿಷ 2 ನಿಮಿಷ ನೋಡ್ತಾರೆ, ಆಮೇಲೆ ಎಕ್ಸಿಟ್ ಆಗಿಬಿಡ್ತಾರೆ. ಈ ಥರ ಆದರೆ ನಿಮ್ಗೆ ಲಾಸ್ಟಲ್ಲಿ ಎಂಡಲ್ಲಿ ಕಾನ್ಸೆಪ್ಟ್ ಏನು ಸಿಗ್ತಾ ಇದೆ ಅನ್ನೋದು ನಿಮ್ಗೆ ಅರ್ಥನೇ ಆಗಲ್ಲ. ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ. ಐ ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಏನಾದರೂ ಕಲ್ತಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಥರ ವೀಡಿಯೋಗಳು ಎಲ್ರಿಗೂ ಸೇರಬೇಕು. ನೀವೇನಾದರೂ ಈ ವಿಡಿಯೋನ ಲೈಕ್ ಮಾಡಿದ್ರೆ ಅಂದರೆ ಯೂಟ್ಯೂಬು ಈ ವಿಡಿಯೋನ ತುಂಬಾ ಪುಷ್ ಮಾಡುತ್ತೆ, ಬೇರೆಯವರಿಗೂ ರೆಕಮೆಂಡ್ ಮಾಡುತ್ತೆ. ಅದಕ್ಕೋಸ್ಕರ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫೈನಾನ್ಷಿಯಲ್ ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ ಈ ವಿಡಿಯೋದಲ್ಲಿ ಬರ್ತಾ ಇರುತ್ತೆ, ನೀವು ನೋಡ್ತಾ ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.